ಉಪಮುಖ್ಯಮಂತ್ರಿಗಳಿಗೆ ನಾನು ಅಭಿನಂದನೆಯನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಕಾರಣ ಹಲವಾರು ವರ್ಷಗಳಿಂದ ನಾನು ಕೂಡ ಬೆಂಗಳೂರು ನಗರದ ಶಾಸಕನಾಗಿ ಕೆಲಸ ಮಾಡತಕ್ಕಂಥ ಅವಕಾಶವನ್ನ ಕೂಡ ನೋಡಿದ್ದೇನೆ. ಉಪಮುಖ್ಯಮಂತ್ರಿಗಳು ಉಸ್ತುವಾರಿ ಆದಮೇಲೆ ಒಂದು ಕಮಿಟ್ಮೆಂಟ್, ಒಂದು ಬದ್ಧತೆಯಿಂದ ಕೆಲಸ ಮಾಡ್ತಕ್ಕಂಥದ್ದನ್ನು ಕೂಡ ನನ್ನ ಹತ್ತಿರದಿಂದ ನೋಡಿದ್ದೇನೆ. ಇವತ್ತು ಜಾಸ್ತಿ ಹೇಳಲಿಕ್ಕೆ ಹೋಗೋದಿಲ್ಲ. 198 ವಾರ್ಡ್ ಬೆಂಗಳೂರು ಅಷ್ಟು ಬೃಹದಾಕಾರವಾಗಿ ಬೆಳೆದಿರ್ತಕ್ಕಂಥದ್ದು. ಅವರಿಗೆ ಒಂದು ಮಾಹಿತಿ, ಉಸ್ತುವಾರಿ ಆದ್ಮೇಲೆ ಒಂದು ಮಾಹಿತಿ ಆಯಿತು, ಇಷ್ಟು ದೊಡ್ಡ ಬೃಹದಾಕಾರ ಬೆಂಗಳೂರಿನ ಡೆವಲಪ್ಮೆಂಟ್ ಮಾಡಲಿಕ್ಕೆ ಅನಾನುಕೂಲ ಆಗ್ತಾ ಇದೆ, ಸಾರ್ವಜನಿಕರಿಗೆ ಸ್ಪಂದಿಸ್ತಕ್ಕಂಥದ್ದು ಅನಾನುಕೂಲ ಆಗ್ತಾ ಇದೆ. ಇದನ್ನು ವಿಂಗಡಣೆ ಮಾಡಬೇಕು ಅಂತಕ್ಕಂಥದ್ದು ದೃಷ್ಟಿಯನ್ನು ಇಟ್ಟು ಅಸೆಂಬ್ಲಿಯಲ್ಲಿ ಇಟ್ಟು ಅದನ್ನು ಸದನ ಸಮಿತಿ ಮಾಡಿ ಎಂಟೈರ್ ಬೆಂಗಳೂರಿನ ಎಲ್ಲ ಜನಸಾಮಾನ್ಯರು ಆ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ಬರಬೇಕು, ಅವರ ಸಮಸ್ಯೆಗಳನ್ನು ಹೇಳಬೇಕು. ಇದು ಬೆಂಗಳೂರು ಡಿವೈಡ್ ಆಗಬೇಕಾ ಬೇಡ ಅಂತಕ್ಕಂಥದ್ದು ಓನ್ಲಿ ಅಡ್ಮಿನಿಸ್ಟ್ರೇಷನ್ ದೃಷ್ಟಿಯಿಂದ ಇವತ್ತು ಗ್ರೇಟರ್ ಬೆಂಗಳೂರಿನ 5 ಭಾಗಗಳಾಗಿ ವಿಂಗಡಣೆ ಆಗಿದೆ. ಇವತ್ತು ನಮ್ಮ ಯಶವಂತಪುರ ಕ್ಷೇತ್ರಕ್ಕೆ ಸುಮಾರು 7-8 ವಿಧಾನಸಭಾ ಕ್ಷೇತ್ರ ಸೇರಿ ವೆಸ್ಟ್ ಡಿವಿಷನ್ ಆಗಿದೆ. ಇವತ್ತು ನಮಗೆ ಒಬ್ಬರು ಕಮಿಷನರ್ ಇದ್ದಾರೆ, ಒಬ್ರು ಇನ್ಚಾರ್ಜ್, ಇನ್ನೊಬ್ರು ಕಮಿಷನರ್ ಇದ್ದಾರೆ. ನಮ್ಮ ಕಮಿಷನರ್ ಇದ್ರೆ ಇವಾಗ 10 ನಿಮಿಷಕ್ಕೆ ಫೋನ್ ಮಾಡಿದ್ರೆ ನಮ್ಮ ಯಶವಂತಪುರ ಕ್ಷೇತ್ರಕ್ಕೆ ಬರ್ತಾರೆ. ಮುಂಚೆ 198 ವಾರ್ಡ್ ಇದ್ದಂತ ಸಮಯದಲ್ಲಿ ನಾವು ಕಮಿಷನರ್ನ ನಮ್ಮ ಕ್ಷೇತ್ರಕ್ಕೆ ಬರ್ಲಿಕ್ಕೆ ಆಗ್ತಾ ಇರಲಿಲ್ಲ, ಸಮಸ್ಯೆಗಳನ್ನ ಕೇಳಕ್ ಆಗ್ತಾ ಇರಲಿಲ್ಲ. ಅದು ಬೇರೆ ಬೇರೆ ವಿಂಗಡಣೆ ಮಾಡ್ತಕ್ಕಂಥದಕ್ಕೆ ಬೇಕಾದಷ್ಟು ಜನ ಅದಕ್ಕೆ ಅಡಚಣೆ ಮಾಡಿದ್ರು ಕೂಡ ಒಂದು ಕಮಿಟ್ಮೆಂಟ್ ಮಾಡಬೇಕು, ಒಂದು ಕಮಿಟ್ಮೆಂಟ್ ಬದ್ಧತೆಯಿಂದ ಈ ಗ್ರೇಟರ್ ಬೆಂಗಳೂರಿನ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಯಾವ ಕಾರಣಕ್ಕೂ ನಾಡಪ್ರಭು ಕೆಂಪೇಗೌಡ ಬೆಂಗಳೂರು ಕಟ್ಟಿದಂತ ಬೆಂಗಳೂರಿನ ಹೆಸರನ್ನ ಇರಬೇಕು ಅಂತಕ್ಕಂಥ ದೃಷ್ಟಿಯಿಂದ ಬೆಂಗಳೂರು ಸೆಂಟ್ರಲ್, ಬೆಂಗಳೂರು ನಾರ್ತ್, ಬೆಂಗಳೂರು ವೆಸ್ಟ್, ಈಸ್ಟ್ ಈ ತರ ಬೆಂಗಳೂರು ಹೆಸರನ್ನ ಇಟ್ಟು 5 ಕಾರ್ಪೊರೇಷನ್ ವಿಂಗಡಣೆ ಮಾಡತಕ್ಕಂಥ ಕೀರ್ತಿ ಯಾರಿಗಾದ್ರೂ ಇದ್ರೆ ಅದು ಉಪಮುಖ್ಯಮಂತ್ರಿಗಳಿಗೆ. ಅದು ಕಮಿಟ್ಮೆಂಟ್ ಇರ್ತಕ್ಕಂಥದ್ದು. ಈ ತರದನ್ನು ಬೇಕಾದಷ್ಟು ಇದೆ, ಅದನ್ನ ಈ ಸಮಯ ಇಲ್ಲ, ಅವರೇ ಮಿಕ್ಕಿದ್ದನ್ನ ಹೇಳಲಿಕ್ಕೆ ಮಾಡ್ತಾರೆ. ನಮ್ಮ ಯಶವಂತಪುರ ಕ್ಷೇತ್ರಕ್ಕೆ 5 ಎಕರೆ ವಿಶ್ವೇಶ್ವರ ಬಡಾವಣೆಯಲ್ಲಿ ಒಂದು ಜಾಗ ಇತ್ತು. ಅದನ್ನ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿಗೆ ನಾನು ಮನವಿ ಮಾಡಿದಂತ ಸಂದರ್ಭದಲ್ಲಿ 23 ಕೋಟಿ ಹಣವನ್ನ ಕಟ್ಟಬೇಕು ನೀವು ಎಜುಕೇಶನ್ ಡಿಪಾರ್ಟ್ಮೆಂಟ್ನವರು ಅಂತೇಳಿ ನೋಟಿಸ್ ಅನ್ನ ಕೊಟ್ಟರು. ಆ ನೋಟಿಸ್ನ ಉಪಮುಖ್ಯಮಂತ್ರಿಗಳಿಗೆ ಮನೆಯಲ್ಲಿ ತಗೊಂಡೋಗಿ ಕೊಟ್ಟೆ ನಾನು. ಇದು ಸರ್ಕಾರಿ ಕಾಲೇಜ್, ಇದು 23 ಕೋಟಿ ಕೇಳ್ತಿದ್ದಾರೆ. ಎಜುಕೇಶನ್ ಡಿಪಾರ್ಟ್ಮೆಂಟ್ನವರು 23 ಕೋಟಿ ಕಟ್ಟಲಿಕ್ಕೆ ಆಗೋದಿಲ್ಲ ಅಂತ ಯಾರ ಹೇಳುದು ನಿನಗೆ? ಸರ್ಕಾರಿ ಕಾಲೇಜು, ಸರ್ಕಾರಿ ಶಾಲೆ ಓದ್ತಕ್ಕಂಥ ನಮ್ಮ ಯಶವಂತಪುರ ಕ್ಷೇತ್ರಕ್ಕೆ ಅದನ್ನ 23 ಕೋಟಿ ಅಲ್ಲ, ಉಚಿತವಾಗಿ ಸೈಟ್ ಅನ್ನ 5 ಎಕರೆಯನ್ನ ಕೊಡಿಸ್ತೀನಿ ಅಂತ ಹೇಳಿ ಅವತ್ತೇ ಆದೇಶವನ್ನ ಮಾಡಿ ಕ್ಯಾಬಿನೆಟ್ ಅಲ್ಲಿ ಇಟ್ಟು 1 ತಿಂಗಳಿನಲ್ಲಿ ಆ 5 ಎಕರೆ ಜಮೀನು ನಮ್ಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ಗೆ ಹ್ಯಾಂಡ್ ಓವರ್ ಆಗಿದೆ, ನೋಂದಣಿ ಆಗಿದೆ, ಖಾತಾ ಆಗಿದೆ. ಈಗ ಪ್ಲಾನು ಕೂಡ ಸ್ಯಾಂಕ್ಷನ್ ಮಾಡ್ತಕ್ಕಂಥದ್ದಕ್ಕೆ 41 ಕೋಟಿ ಹಣವನ್ನ ಕೂಡ ಮಾಡಬೇಕು ಅಂತಕ್ಕಂಥದ್ದು ಇದು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳ ಕಮಿಟ್ಮೆಂಟ್. ನಮ್ಮ ಕೆಂಗೇರಿ ಗಣೇಶ ಫೀಲ್ಡ್ ಸುಮಾರು 20-30 ವರ್ಷದಿಂದ ಅದು ಯಾರು ಕೂಡ ಮಾಡ್ಲಿಕ್ಕೆ ಆಗಿರ್ಲಿಲ್ಲ. ಅದು CA ಜಾಗ ಅಂತ ಹೇಳಿ ಉಪಮುಖ್ಯಮಂತ್ರಿಗಳಿಗೆ ಫೈಲ್ ಹೋಯ್ತದು. ಸುಮಾರು 9 ಕೋಟಿ ಕಟ್ಟಬೇಕು ಅಂತ ಹೇಳಿ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿಯವರು ಕೇಳಿದ್ರು ಕಾರ್ಪೊರೇಷನ್ಗೆ ಹ್ಯಾಂಡ್ ಓವರ್ ಮಾಡಲಿಕ್ಕೆ. ಆದ್ರೆ ಉಪಮುಖ್ಯಮಂತ್ರಿಗಳು 4,80,00,000 ಮಾತ್ರ ಹಣವನ್ನ ಕಟ್ಟುವ ಮುಖಾಂತರ ಆ ಕೆಂಗೇರಿ ಗಣೇಶ ಫೀಲ್ಡ್ ಏನಿದೆ ಅದನ್ನ ಕಾರ್ಪೊರೇಷನ್ಗೆ ಹ್ಯಾಂಡ್ ಓವರ್ ಮಾಡುವ ಮುಖಾಂತರ ಪರ್ಮನೆಂಟ್ ಆಗಿ ಕೆಂಗೇರಿಯ ಸುತ್ತಮುತ್ತ ಎಲ್ಲ ಶಾಲಾ ಮಕ್ಕಳು ಮತ್ತು ಇತರ ಸ್ಪೋರ್ಟ್ಸ್ ಆಡ್ತಕ್ಕಂಥವರಿಗೆ ಪರ್ಮನೆಂಟ್ CA ಜಾಗವನ್ನ ಮಾಡಿಕೊಟ್ಟಂತದ್ದು ಎರಡನೇದು ಒಂದು ಕೀರ್ತಿ.